ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಂದು ಇನ್ನೊಂದು ಚಾನಲ್ ಬಗ್ಗೆ ಹೇಳ್ತೀನಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲು. ನಾನು ಅದರಲ್ಲಿ ಈ ಲಾಂಗ್ ವಿಡಿಯೋ ಹಾಕಿಲ್ಲ, ಅಂದರೆ ಅದರಲ್ಲಿ ಬ್ಯೂಟಿ ಟಿಪ್ಸೇ ಕೊಡ್ತಾ ಇದ್ದೀನಿ ಅಲ್ವಾ, ಅದರಲ್ಲೇ ಶಾರ್ಟ್ ಹಾಕಿದ್ದೀನಿ. ನಂದು ಇನ್ನೊಂದು ಚಾನಲು ವಿಲಾಸಿನಿ ಬ್ಯೂಟಿ ಕೇರ್ ಚಾನಲು. ಅದರಲ್ಲಿ ಫುಲ್ ಬ್ಯೂಟಿ ಟಿಪ್ಸೇ ಬರ್ತಾ ಇರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಅದರಲ್ಲಿ ಶೇರ್ ಮಾಡಿಲ್ಲ, ಓಕೆನಾ. ಇದರಲ್ಲೇ ಹಾಕಿದ್ದೀನಿ. ನನಗೆ ಆ ಚಾನಲಿಂದ ದುಡ್ಡು ಬಂದಿದೆ. ನಾನು ಆ ಚಾನಲ್ಲು ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತಾ ಬಂತು. ಈ ಮುಂದಿನ ಆಗಸ್ಟ್ ಬಂತು ಅಂದರೆ 2 ವರ್ಷ ಮುಗ್ದಿರುತ್ತೆ. ನನಗೂ 1 ವರ್ಷದಲ್ಲೇ ವಾಚ್ ಅವರ್ ಆಯಿತು. 1 ವರ್ಷದಲ್ಲಿ ಮಾಡಿಕೊಂಡೆ. ನಂತರ ನಾನು ಫುಲ್ ಮೊನೋಗೆಲ್ಲ ಅಪ್ಲೈ ಮಾಡಿದ್ದೀನಿ ಅಲ್ವಾ, $10 ಕೂಡ ಆಯಿತು. ನನ್ನ ನಂತರ ಏನು ಮಾಡಿದೆ, ಪಿನ್ಗೆ ಅಪ್ಲೈ ಮಾಡಿದೆ. ಆವಾಗ ಏನಾಯಿತು ಗೊತ್ತಾ, ರೀಯೂಸ್ ಕಂಟೆಂಟ್ ಅಂತ ಏನು ಬಂದಿಲ್ಲ ನನ್ನ ಚಾನಲಲ್ಲಿ. ನಂದು ಗೂಗಲ್ ಆ್ಯಡ್ಸನ್ಸ್ ಲಿಂಕು ತುಂಬ ಸಲ ಟ್ರೈ ಮಾಡಿದೆ. ನಾನು ಫುಲ್ ಮೊನೋ ಮಾಡುವಾಗ, ಹಾಫ್ ಮೊನೋ ಮಾಡುವಾಗೆಲ್ಲ ತುಂಬ ಸಲ ಟ್ರೈ ಮಾಡಿದೆ. ಅದು ಏನಾಗಿತ್ತು ಗೊತ್ತಾ, ನಂದು ಈ ಚಾನಲು ಹಾಬೀಸ್ ಚಾನಲಲ್ಲಿ ಇದು ಮೊನೋ ಆಗಿತ್ತಲ್ವ, ಇದರಲ್ಲಿ ಇರುವ ಗೂಗಲ್ ಆ್ಯಡ್ಸನ್ಸ್ ಲಿಂಕನ್ನು ಅದರಲ್ಲಿ ಹಾಕಬೇಕಿತ್ತು. ಹಾಗಾಗಿ ನನಗದು ನೆನಪಿರಲಿಲ್ಲ. ತುಂಬ ಸಲ ಟ್ರೈ ಮಾಡಿ ಮಲ್ಟಿಪಲ್ ಗೂಗಲ್ ಆ್ಯಡ್ಸನ್ಸ್ ಅಂತ ಬಂತು. ನಂತರ ಅದನ್ನು ನಂದು $14 ಆಗಿತ್ತು, ಅದೆಲ್ಲ ಹೋಯಿತು. ಆದರೆ ಏನು ಮಾಡಿದೆ, ನಾನು ಒಬ್ರಿಗೆ ಕೊಟ್ಟು ಅದನ್ನು ಸರಿ ಮಾಡಿಕೊಂಡೆ. ಮತ್ತು ಹೊಸದಾಗಿ ನಾನು ಬೇರೆ ಗೂಗಲ್ ಆ್ಯಡ್ಸನ್ಸನ್ನು ಮಾಡಿಕೊಂಡೆ, ಇನ್ನೊಬ್ಬರ ಹೆಸರಲ್ಲಿ ಮಾಡಿಕೊಂಡೆ. ನಮ್ಮ ಮನೇಲೇ ಒಬ್ರದ್ದು ಹೆಸರಿಂದ ಮಾಡಿಕೊಂಡೆ. ಹಾಗೆ ಈಗ ನನಗೆ ದುಡ್ಡು ಬಂದಿದೆ, ಓಕೆನಾ. ಅದು ಏನೋ ದೇವರ ದಯೆ ಅಂತ ಹೇಳ್ಬೋದು. ಹಾಗೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬ ಮಂದಿ ನನ್ನ ವಿಡಿಯೋ ನೋಡಿದ್ದಾರೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಅವರಿಂದನೇ ನಾನು ಇವತ್ತು ಒಂದು ಸ್ವಲ್ಪ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ನಂದು ಏನಾಯಿತು ಗೊತ್ತಾ, ನಾನು ಅದು ಬ್ಯೂಟಿ ಟಿಪ್ಸ್ ಕೊಡ್ತಾ ಇದ್ದೀನಿ ಅಲ್ವಾ, ಬ್ಯೂಟಿ ಟಿಪ್ಸ್ ಕೊಡ್ತಾ ಇದ್ದ ಹಾಗೆ ಅದು ಒಂದಿನ ಏನಾಯಿತು, ನಂದು ವಿಡಿಯೋ ವೈರಲ್ ಆಗಿಬಿಡ್ತು. ಬ್ಯೂಟಿ ಟಿಪ್ಸ್ ಬಗ್ಗೆನೇ ಒಂದು ಕೊಟ್ಟಿದ್ದೆ, ಹೇರ್ ಬಗ್ಗೆ ಕೊಟ್ಟಿದ್ದೀನಿ. ಅದು ಫುಲ್ಲು ವೈರಲ್ ಆಯಿತು. ಅದಕ್ಕೂ ಮೊದಲು ಏನಾಗ್ತಿತ್ತು ಗೊತ್ತಾ, ಒಂದು 200 ಹತ್ರ ಜನ ನೋಡ್ತಿದ್ರು. ಹಾಗೆ 200 ಹತ್ರ ನೋಡ್ತಿದ್ರಲ್ವ, ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಮತ್ತು ಏನು ವಿಡಿಯೋ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ ಅಂತ ಹಾಕ್ಕೊಂಡಿದ್ದೀನಿ. ಮೊದಲು ವಿಲಾಸಿನಿ ಬ್ಯೂಟಿ ಲೈಫ್ ಅಂತ ಇತ್ತು, ಲೈಫ್ ಅನ್ನೋ ತೆಗೆದು ಕೇರ್ ಅಂತ ಮಾಡಿಕೊಂಡೆ. ನಂಗೆ ಮತ್ತು ಅದನ್ನೇ ಹಾಕ್ತಾ ಹೋದ್ರಾಯಿತು. ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಯಾಕಂದರೆ ನಂದು ಬ್ಯೂಟಿಷಿಯನ್ ಕೋರ್ಸು ಆಗಿತ್ತು. ನಾನು ಬ್ಯೂಟಿ ಪಾರ್ಲರ್ ಕೂಡ ಸ್ವಲ್ಪ ದಿನ ನಡೆಸಿದ್ದೀನಿ. ಅದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನು ಅದನ್ನು ಚಾಯ್ಸ್ ಮಾಡಿಕೊಂಡೆ, ಹಾಗೆ ನಡೆಸ್ತಾ ಹೋದೆ. ಹಾಗೆ ವಿಡಿಯೋನು ಕೂಡ ಒಂದಿನ ಬಿಟ್ಟು ಒಂದಿನ, 2 ದಿನ ಬಿಟ್ಟು, ಹೀಗೆ ವಾರಕ್ಕೊಂದು 3 ಅಥವಾ 4 ವಿಡಿಯೋ ಈ ರೀತಿ ಹಾಕ್ತಾ ಹೋದೆ. ಹಾಗೆ ಒಂದಿನ ವೈರಲ್ ಆಯಿತು, ಹೇರ್ ಬಗ್ಗೆನೇ ವೈರಲ್ ಆಯಿತು, ಫುಲ್ ವೈರಲ್ ಆಯಿತು. ಅದ್ರ ನಂತರ 1-2 ವೈರಲ್ ಆಗಿಲ್ಲ, ನಂತರ ಅದ್ರ ನಂತರನೂ ವೈರಲ್ ಆಯಿತು. ಹೀಗೆ ಸುಮಾರು ಒಂದು ವೈರಲ್ ಆಯಿತು. ನನಗೆ ಏನಾಯಿತು ಗೊತ್ತಾ, ನನಗೆ ಯಾವಾಗ ಅಂದರೆ ಮೇ ತಿಂಗಳಲ್ಲಿ ಫುಲ್ ವೈರಲ್ ಆಯಿತು. ಮೇ ತಿಂಗಳಲ್ಲಿ ವೈರಲ್ ಆಯಿತು. ನಂತರ ಮೇ ಒಂದು 15-16 ಹಾಗೆ $100 ಕಂಪ್ಲೀಟ್ ಆಯಿತು. ಅದು ಏನು ಮಾಡ್ತಾರೆ ಗೊತ್ತಾ, YT ಅವರು ತಿಂಗಳ ಎಂಡಲ್ಲಿ ಕೌಂಟ್ ಮಾಡ್ತಾರೆ. ಆ ತಿಂಗಳ ಎಂಡಲ್ಲಿ ಕೌಂಟ್ ಅಂದರೆ ಜೂನ್ ತಿಂಗಳದ್ದು ಬೇರೆ ಪೇಮೆಂಟ್ ಆಗುತ್ತೆ. ಮೇ ತಿಂಗಳ ಒಳಗಡೆ ಎಷ್ಟಾಗಿದೆ, $100 ಆಯಿತು ಅಂತ ಅಲ್ಲಿಗೆ ಕೌಂಟ್ ಮಾಡಲ್ಲ. $100ಗಿಂತ ಹೆಚ್ಚಾಗಿತ್ತು ನಂದು. ಮೇ 15-16ಕ್ಕೆ ನಂದು $100 ಆಯಿತಲ್ವ. ಅದರ ನಂತರ ಒಂದು ಸ್ವಲ್ಪ ದಿನ, ಒಂದು 15 ದಿನ, 7-8-10 ದಿನದಲ್ಲಿ ಮತ್ತು ಸ್ವಲ್ಪ ಆಯಿತು. 100-100ಕ್ಕಿಂತ ಸ್ವಲ್ಪ ಆಯಿತು. ಅದೆಲ್ಲ ಹೇಳಬಾರ್ದು ಅಂತಾರೆ, ಆದರೆ ಸ್ವಲ್ಪ ಆಯಿತು. ನಂದು ನಂತರ ಮೇ ಎಂಡಿಗೆ ಕೌಂಟ್ ಆಯ್ತಲ್ವ, ಎಷ್ಟು $1 ಆಗಿದೆ, ನಿಮಗೆ ಜೂನ್ದಲ್ಲಿ ಪೇಮೆಂಟ್ ಬರುತ್ತೆ ಅಂತ ಒಂದು ಮೆಸೇಜು ಇಮೇಲ್ ಬಂತು. ಇಮೇಲ್ ಬಂದ ನಂತರ ನನಗೆ ಮಾತ್ರ ಸ್ಟಾರ್ಟ್ ಆಗಿತ್ತು ಗೊತ್ತಾ, ನಂದು ಜಸ್ಟ್ ವಿಡಿಯೋ ವೈರಲ್ ಆಗಿತ್ತು. ಒಂದು 7-8-10 ದಿನ ಆಗಿತ್ತು, ಒಂದು 10-12 ದಿನ ಆಗಿತ್ತು ಅನಿಸುತ್ತೆ ವೈರಲ್ ಆಗಿ. ಆ ವೈರಲ್ ಆದರೂ ಬೇಗ ನಂದು $100 ಆಯಿತು. ಒಂದು ವಿಡಿಯೋ ಫುಲ್ಲು ಚೆನ್ನಾಗಿ ಓಡಿದೆ ಹೇರ್ ಬಗ್ಗೆನೇ, ಇನ್ನೊಂದು ಕೂಡ ಫುಲ್ ವೈರಲ್ ಆಗಿದೆ. ಅದಕ್ಕೆಲ್ಲ ತುಂಬ $100 ಬಂದಿದೆ, ವೈರಲ್ ಆಯ್ತಲ್ವ. ನನಗೆ ನಂತರ ಜೂನ್ 21ಕ್ಕೆ ಪೇಮೆಂಟ್ ಆಯಿತು. ಇಮೇಲ್ ಬಂತು, ಚೆಕ್ ಮಾಡ್ಕೊಳ್ಳಿ ಅಂತ ನೋಡಿದೆ. ನನ್ನ ಅಕೌಂಟಲ್ಲಿ ಜಮಾ ಆಗಿತ್ತು. ಅದೆಷ್ಟು ಅಂತ ಹೇಳ್ತೀನಿ, ಓಕೆನಾ. ತುಂಬ ಖುಷಿ ಇದೆ.
ತುಂಬ ಮಂದಿ ಕಷ್ಟಪಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಏನೋ ಒಂದು ನಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸ್ಬೇಕು ಅಂತ ಅಡುಗೆ ಮಾಡೋದ್ರಲ್ಲೂ ಹಾಕ್ತಾರೆ. ಯಾಕಂದರೆ ಏನೋ ಒಂದು ಕೆಲಸದಲ್ಲಿ ಇರೋದು ಮುಖ್ಯ. ಒಂದು ಹೆಣ್ಮಕ್ಳಾಗಿ ನಾವು ಕೇವಲ ಮನೆ ಕೆಲಸ ಮಾಡ್ಕೊಳ್ಳೋದು, ಸುಮ್ಮನೆ ಇರೋದು ಒಳ್ಳೆಯದಲ್ಲ. ಏನೋ ಒಂದು ವರ್ಕಲ್ಲಿ ಇದ್ದರೆ ಇನ್ನೂ ನಾವು ಖುಷಿಯಾಗಿರ್ತೀವಿ, ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಲ್ವಾ. ನಮಗೆ ಬೇರೆ ಏನೂ ಬೇಡ, ಬೇರೆಯವ್ರ ಬಗ್ಗೆ ಏನು ಬೇಡ. ನಾವು ನಮ್ಮ ಮನೆ, ನಮ್ಮ ಸಂಸಾರ ಅಂತ ದೂಗಿಸ್ಕೊಂಡು ಹೋಗ್ಬೋದು. ನಮ್ಮದೇ ಆದ ಲೋಕದಲ್ಲಿ ನಾವು ಇದ್ದುಬಿಟ್ರೆ. ಇದು ಯೂಟ್ಯೂಬಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಎಲ್ಲರದ್ದು ವಿಡಿಯೋ ವೈರಲ್ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಯಾಕಂದರೆ ಆ ಕಷ್ಟ ಏನು ಅನ್ನೋದು ನನಗೂ ಗೊತ್ತು. ನಾನು ಅಂದ್ಕೊಂಡಿದ್ದೆ ಗೊತ್ತಾ, ನನಗೆ ಇದು 2-3 ವರ್ಷ ಬೇಕೇನೋ $100 ಆಗಲಿಕ್ಕೆ ಅಂದ್ಕೊಂಡಿದ್ದೆ. ಆದರೆ ದೇವರ ದಯೆ, ನಾನು ದೇವರನ್ನು ತುಂಬ ನಂಬ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನನ್ನ ಮನೆಯಲ್ಲಿರುವಂಥ ದೇವರನ್ನು ನಾನು ತುಂಬ ಭಕ್ತಿಯಿಂದ ನಾನು ನಮ್ಮ ಮನೇಲಿ ಆರಾಧನೆ ಮಾಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೆ. ನಂದು ವಿಡಿಯೋ ವೈರಲ್ ಆಗಲಿ ಅಂದ್ಕೊಂಡು ಒಂದು ಸಲ ಆದರೂ ಪೇಮೆಂಟ್ ತೊಗೋಬೇಕು ಅಂತ ಆಯಿತು ವಿಡಿಯೋ. ಹಾಗೆ ನನಗೆ ಎಷ್ಟು ರೊಕ್ಕ ಬಂದಿದೆ ಅಂತ ಹೇಳ್ತೀನಿ. ನಿಮಗೂ ಒಂದು ರೀತಿ ಕುತೂಹಲ ಇರುತ್ತೆ. ನಾನು ಅಲ್ಲಿ ಆ ಚಾನಲಲ್ಲಿ ಶಾರ್ಟಲ್ಲಿ ಹಾಕಿದ್ದೀನಿ ಫಸ್ಟ್ ಪೇಮೆಂಟ್ ಬಂತು ಅಂತ. ಆದರೆ ಎಷ್ಟು ಬಂತು ಅಂತೆಲ್ಲ ಹಾಕಿಲ್ಲ. ತುಂಬ ಜನಕ್ಕೆ ಅದ್ರ ಬಗ್ಗೆ ಇವರಿಗೆ ಎಷ್ಟು ಬಂದಿರ್ಬೋದು ಅಂತ. ನಂದು ಮೇ 15-16ಕ್ಕೆ $100 ಆಯಿತು. ನಂತರ ಒಂದು ವಾರ 10 ದಿನದ್ದು ಮತ್ತು ಸ್ವಲ್ಪ ಆಯಿತು. ಹಾಗಾಗಿ ಸ್ವಲ್ಪ ಕಡಿಮೆ ಬಂದಿದೆ. ಇನ್ನು ಏನು ಜೂನ್ ಅಲ್ಲ, ಜೂನ್ದಲ್ಲಿ ಬರೋ ಚಾನ್ಸ್ ಇಲ್ಲ. ಜೂನ್ ಅನ್ನೋ ತನಕ ಬರಲ್ಲ ಅನಿಸುತ್ತೆ. ಅಂದರೆ ನನಗೆ ಈ ಜೂನ್ನ ಎಂಡಿಗೆ $100 ಕಂಪ್ಲೀಟ್ ಆಗಿಬಿಡಬೇಕು. ಹಾಗಿದ್ರೆ ಮಾತ್ರ ಬರುತ್ತೆ ಜುಲೈದಲ್ಲಿ. ಫುಲ್ ವೈರಲ್ ಆದರೆ ಬೇಗ ಆಗಿಬಿಡತ್ತೆ. ಇನ್ನು ಜುಲೈದಲ್ಲಿ ಬರ್ಬೋದು. ತುಂಬ $100 ತುಂಬ ದಾಟಿ ಹೋಗ್ಬಿಡತ್ತೆ. ಜುಲೈ ತಿಂಗಳಲ್ಲಿ ಬರ್ಬೋದು. ಎಷ್ಟು ಬಂತು ಅಂದರೆ ತುಂಬ ಖುಷಿಯಾಗುತ್ತೆ ಗೊತ್ತಾ ಹೇಳ್ಕೊಳ್ಳಿಕ್ಕೆ. ಆದರೆ ನಾನು ತುಂಬ ಖರ್ಚನ್ನು ಕೂಡ ಮಾಡಿದ್ದೀನಿ. ನಂದು ಈ ಚಾನಲ್ ಇದೆಯಲ್ವ, ಹಾಬೀಸ್ ಚಾನಲ್ಲು ಕಳೆದೋಗಿ ಮತ್ತೆ ಕೈ ಸೇರಿದೆ. ಅದು ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿರೋದು. ನನಗೆ ಅದ್ರ ಬಗ್ಗೆ ಏನು ಭಯ. ಮೊನೋ ಮಾಡ್ಕೊಳ್ಳೋದು, ಫಸ್ಟ್ ಅದು ಹಾಫ್ ಮೊನೋ, ಫುಲ್ ಮೊನೋ ಈ ಥರ ಎಲ್ಲ. ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲದೇ ವೈಟಿಗೆ ಬಂದಿರೋದು. ವೈಟಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೆ ಹೇಗೆ ಎದುರು ನಿಂತು ಮಾತಾಡೋದು ಕೂಡ ಗೊತ್ತಿರಲಿಲ್ಲ. ಈ ಥರ ಎಲ್ಲ ನಾನು ಮಾತಾಡ್ತಾನೂ ಇರಲಿಲ್ಲ. ಈ ವೈಟಿಯಿಂದನೇ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಹಾಗೆ ನನಗೆ ತುಂಬ ಖುಷಿ ಕೊಟ್ಟಿದೆ ಅನ್ಬೋದು. ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ. ಹಾಬೀಸ್ ಚಾನಲ್ಲು ಕಳೆದೋಗಿ ಮತ್ತೆ ಸಿಕ್ಕಿ ಮತ್ತೆ ಫುಲ್ ಮೊನೋ ಮಾಡಿಕೊಂಡು ಅದರಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಅದು ವಿಡಿಯೋ ವೈರಲ್ ಆದರೆ ಬೇಗ ಆಗತ್ತೆ $100. ವಿಡಿಯೋ ವೈರಲ್ ಇಲ್ಲ ಅಂದರೆ ನಿಧಾನವಾಗಿ ಯಾವಾಗೋ ಒಂದಿನ ಆಗ್ಬೋದು ಅಲ್ವಾ. ಇದಾಗಿದೆ. ನಾನು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಅಂದರೆ ಬ್ಯೂಟಿ ಟಿಪ್ಸ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀನಿ. ಹಾಗೆ ಅದು ಕಳೆದೋಯ್ತು. ಇದು ಮತ್ತೊಂದು ಸಲ $14 ಆಯಿತು. ಬೇಜಾರಾಯಿತು ಸ್ವಲ್ಪ. ಯಾಕಪ್ಪ ನಾವು ವೈಟಿಗೆ ಬಂದ್ಕೊಂಡು ಒಂದು ಚಾನಲ್ ಹಾಗಾಯಿತು, ಈ ಚಾನಲು ಕೂಡ $14 ಡಮಾರು ಈ ಥರ ಎಲ್ಲ ಅನ್ನಿಸ್ತು. ಏನೋ ದೇವ್ರದ್ದು ನನ್ನ ವಿಡಿಯೋ ವೈರಲ್ ಆಯಿತು, ಬೇಗ ಆಯಿತು. ಈಗಲೂ ವೈರಲ್ ಆಗ್ತಾ ಇದೆ, ಪರವಾಗಿಲ್ಲ. ತುಂಬ ಖುಷಿ ಇದೆ ನನಗೆ. ಆದರೆ ನಾನು ಕಷ್ಟಪಟ್ಟಿದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ನಂದು ಹಾಬೀಸ್ ಚಾನಲಲ್ಲಿ ತುಂಬ ಕಷ್ಟಪಟ್ಟು ಮೊನೋ ಮಾಡಿಕೊಂಡೆ. ನಂತರ ಏನೋ ದೇವರ ದಯೆ, ನಂದು ಈ ಚಾನಲು, ನಾನು ಈ ಹಾಬೀಸ್ ಚಾನಲಲ್ಲಿ ಇದ್ದೀನಿ ಅಲ್ವಾ, ಈ ಚಾನಲಲ್ಲಿ ಮತ್ತೆ ನಂದು ವಿಡಿಯೋ ಅಂದರೆ ಲೈವ್ ವಿಡಿಯೋ ವೈರಲ್ ಆಯಿತು. ಈಗ ಸದ್ಯ ವೈರಲ್ ಆಯಿತು. ಒಂದು 2-3 ತಿಂಗಳಲ್ಲಿ ಅದು ಕೂಡ ಫುಲ್ ಮೊನೋ ಆಗಿಬಿಡ್ತು. ಏನೋ ನನ್ನ ಲಕ್ಕಿ ಅಂತ ಹೇಳ್ಬೋದು. ಏನೋ ಸ್ವಲ್ಪ ಬೇಜಾರಾಯಿತು. ಫಸ್ಟ್ ಎಲ್ಲ ತೊಂದರೆ ಆಯಿತು. ನಂತರ ನಂದು ವೈರಲ್ ಆಗಿ ಮೊನೋ ಆಯಿತು, ಅರ್ನ ಸ್ಟಾರ್ಟ್ ಆಗಿದೆ. ಇದು ಕೂಡ ಹಾಗೆ ಆಯಿತು. ಆದರೂ ನನಗೇನು ವೈಟಿ ಬಿಡೋ ಮನಸ್ಸು ಬಂದಿಲ್ಲ. ಯಾಕೆಂದರೆ ಏನೋ ಒಂದು ವಿಡಿಯೋ ಹಾಕ್ತಾ ಹೋಗ್ಬೋದಲ್ವ. ಟೈಲರಿಂಗ್ ವಿಡಿಯೋ ಹಾಕ್ಬೋದು, ಬ್ಯೂಟಿಷಿಯನ್ ವಿಡಿಯೋ ಹಾಕ್ಬೋದು, ಅಡುಗೆ ವಿಡಿಯೋ ಏನೋ ಒಂದು ಹಾಕ್ತಾ ಹೋಗ್ಬೋದು. ಇದರಲ್ಲಿ ಈ ಥರ ಹಾಕೋದು, ಅದರಲ್ಲಿ ಬ್ಯೂಟಿ ಟಿಪ್ಸ್ ಕೊಡ್ತಾ ಹೋಗ್ಬೋದಲ್ಲ. ನಂಗೆ ಸಾಧಾರಣ ಗೊತ್ತಿದೆ, ಹೇರ್ ಬಗ್ಗೆ ಎಲ್ಲ ಗೊತ್ತಿರುವಂಥದ್ದು ವಿಡಿಯೋ ಮಾಡ್ತಾ ಹೋಗ್ಬೋದು. ವೈರಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೂ ಒಂದು ಪೇಮೆಂಟ್ ಆದರೂ ತಗೋಬೇಕು ಅನ್ನೋ ಆಸೆ ಅಂತೂ ತುಂಬ ಇತ್ತು. ತುಂಬ ಖರ್ಚು ಮಾಡಿದ್ದೀನಿ ನಾನು. ಯಾಕಂದರೆ ನಂದು ಹಾಬೀಸ್ ಚಾನಲು ಒಬ್ಬರ ಹತ್ರ ಮೊನೋ ಮಾಡಿಸ್ಕೊಂಡೆ, ಬ್ಯೂಟಿ ಕೇರ್ ಚಾನಲ್ ಇಬ್ಬರ ಹತ್ರ ಮೊನೋ ಮಾಡಿಸ್ಕೊಂಡೆ. ಒಂದು ಸಲ ಮೊನೋ ಮಾಡಿಸ್ಕೊಂಡೆ $14 ಡಮಾರು. ಇನ್ನೊಂದು ಸಲ ನಮ್ಮ ಇವರು ವೆಂಕಟೇಶಣ್ಣ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಪಿನ್ನೆಲ್ಲ ಬಂತು, ಅಪ್ಲೈ ಮಾಡಿಕೊಂಡು ಬೇಗ ಆಯಿತು. ವೈರಲು ಕೂಡ ಆಯಿತು. ತುಂಬ ಖುಷಿ ಇದೆ. ನನಗೆ ಎಷ್ಟು
ಬಂತು ಅಂದರೆ ಅದು ಡೈರೆಕ್ಟಾಗಿ ಹೇಳುವ ಹಾಗಿಲ್ಲ. ಈಗೊಂದು ನಾನು 5,5 ಸಾವಿರದ್ದು 2 ಸಾರಿ ತೊಗೊಂಡೆ ಅಂತ ಇಟ್ಕೊಳ್ಳಿ. ನಂತರ 2 ಸಾರಿ 5,5 ಸಾವಿರದ್ದು 2 ಸಾರಿ. ನಂತರ ಇನ್ನೇ ಅದೇ ಸಾರಿಗೆ ಏನು ಬ್ಲೌಸು ಈ ಥರ ತುಂಬ ಚೆನ್ನಾಗಿ 5,000 ಸೀರೆ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಗ್ರ್ಯಾಂಡಾಗಿ ಒಂದು ಬ್ಲೌಸನ್ನು ಬೇರೆಯವ್ರ ಹತ್ರ ನಾನು ಸ್ಟಿಚ್ ಮಾಡಿಸ್ಕೋಬಹುದು. ಅದು ಒಂದೊಂದು ಬ್ಲೌಸಿಗೆ ಈಗಂತೂ ರೇಟ್ ಇದೆ ಅಲ್ವಾ, 1,000 1,500 2,000 ಇದೆ. ಒಂದು ಬ್ಲೌಸು ಫುಲ್ ವರ್ಕ್ ಮಾಡಿ ಕೊಟ್ಟಿದ್ದಕ್ಕೆ 2,000 1,500 ಹೀಗೆಲ್ಲ ಇದೆ. ಆ ಲೆಕ್ಕದಲ್ಲಿ ನಾನು 2 ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿಸ್ಕೋಬೋದು ಬೇರೆಯವ್ರ ಹತ್ರ. ಟೋಟಲ್ 2 ಸೀರೆ ರೇಟು, ಹಾಗೆ 2 ಸಾರಿ ಬ್ಲೌಸು ರೆಡಿ. ಒಂದು ಲೆಕ್ಕ ತೆಗೀರಿ ನೀವು ಎಷ್ಟಾಗ್ಬೋದು. ಒಂದು ಸಾರಿಗೆ ನೀವು ನಾನು ಹೇಳಿದ್ದೀನಿ ಅಲ್ವಾ, 5,000 ಒಂದೊಂದು ಸಾರಿ. ಬ್ಲೌಸಿಗೆ 1,500 ಅಂತ ಇಟ್ಕೊಳ್ಳಿ. ಓಕೆನಾ, 1,500 ಅಂತ ಇಟ್ಕೊಳ್ಳಿ. ಅಂದರೆ ರೆಡಿ ಮಾಡಲಿಕ್ಕೆ ಬ್ಲೌಸು ಅಷ್ಟು ದುಡ್ಡು ಬಂದಿದೆ. ಕಡಿಮೆನೇ ಬಂದಿದೆ, ಯಾಕಂದರೆ ನಂದು ಮೇ 15-16ಕ್ಕೆ $100 ಆಗಿರೋದಲ್ವ. ಮೇ 1st ವಾರ ನಂದು $100 ಆಗಿಬಿಟ್ರೆ ಕೊನೆ ತನಕ ಅಂದರೆ ಇನ್ನೂ ಒಂದು $200 ಆಗ್ತಿತ್ತು, ಇನ್ನೂ ಜಾಸ್ತಿ ಬರ್ಬೋದಿತ್ತು ಅಲ್ವಾ. ಆದರೆ ನನಗೀಗ ನೆಕ್ಸ್ಟ್ ಆಗಸ್ಟಲ್ಲಿ ಬರ್ಬೋದು, ತುಂಬ ಜಾಸ್ತಿ ಆಗತ್ತೆ ಅನಿಸುತ್ತೆ. ಓಕೆ, ಇಷ್ಟು ದುಡ್ಡು ಬಂದಿದೆ ಅಲ್ವಾ. ನನಗೆ ತುಂಬ ಖುಷಿ ಇದೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನೀವೆಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿದ್ದೀರಾ. ಹಾಗೆ ನನ್ನ ಲೈವಲ್ಲೂ ಕೂಡ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ. ತುಂಬ ಅಂದರೆ ತುಂಬ ನನ್ನ ಬ್ರದರ್ಸು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯವರು, ತಾಯಂದಿರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಲೈವಲ್ಲೂ ಕೂಡ, ವಿಡಿಯೋ ನೋಡೋದ್ರಲ್ಲೂ ಕೂಡ ಹೀಗೆ ಬಂದು ಪ್ರೀತಿಯಿಂದ ಮಾತಾಡಿಕೊಂಡು ಹೋಗಿದ್ದಾರೆ. ಅಂದರೆ ಚಾನಲ್ ಇಲ್ಲದೆ ಇದ್ದವರು ಕೂಡ ತುಂಬ ಜನ. ನಾನು ಎಲ್ಲರೂ ನನಗೆ ನೆನಪಿದೆ, ಆದರೆ ನಾನು ಲೈವ್ ಮಾಡ್ತಾಯಿಲ್ಲ. 2 ಚಾನಲಿಂದನೂ ಲೈವ್ ಮಾಡ್ತಾಯಿಲ್ಲ. ನಾನು ಈ ಚಾನಲಲ್ಲಿ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳ್ಕೊಂಡೆ. ಇಷ್ಟು ಬಂದಿದೆ, ಆದರೆ ಈ ದುಡ್ಡನ್ನು ನಾನು ₹1 ನಾನು ಇಟ್ಕೊಳ್ಳಲ್ಲ. ಓಕೆನಾ, ಅದು ನೆಕ್ಸ್ಟ್ ವಿಡಿಯೋ ನಾನು ಏನು ಮಾಡ್ತೀನಿ ಆ ದುಡ್ಡಿಂದ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಚಾನಲಲ್ಲಿ ಹಾಕ್ತೀನಿ, ವಿಲಾಸಿನಿ ಹಾಬೀಸ್ ಚಾನಲಲ್ಲಿ ಹಾಕ್ತೀನಿ. ಇದು ಬ್ಯೂಟಿ ಕೇರ್ ಚಾನಲಿಂದ ಬಂದಿರೋದು. ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ನನ್ನ ಬ್ಯೂಟಿ ಕೇರ್ ಚಾನಲ್ಗೆ ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲಿ ತುಂಬ ಬ್ಯೂಟಿ ಟಿಪ್ಸ್ ಎಲ್ಲ ಇದೆ. ಸಪೋರ್ಟ್ ಮಾಡಿ ನೀವು ಕೂಡ. ನೀವೆಲ್ಲರೂ ನನಗೆ ಖುಷಿ ಕೊಟ್ಟಿದ್ದೀರಾ. ನಾನೊಂದು ಫಸ್ಟ್ ಪೇಮೆಂಟ್ ತಗೊಳ್ಳುವ ಹಾಗೆ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನನಗೆ. ಒಂದು ಚಾನಲನ್ನು ಸ್ಟಾರ್ಟ್ ಮಾಡ್ಕೊಂಡದ್ದಕ್ಕೆ ಒಂದು ರೀತಿ ಖುಷಿ ಇದೆ. ಮನೆಯಲ್ಲೆಲ್ಲ ತುಂಬಾ ಬಯಸ್ಕೊಂಡಿದ್ದೀನಿ. ಲೈವ್ ಎಲ್ಲ ಮಾಡಿಕೊಂಡು ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಿತ್ತಲ್ವ. ಲೈವ್ ಮಾಡಬೇಕು, ತುಂಬ ಕಷ್ಟ ಇದೆ. ಓಕೆ, ನಾನು ಅದ್ರ ಬಗ್ಗೆ ಎಲ್ಲ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ. ನೀವು ಯಾರೋ ವಿಡಿಯೋ ನೋಡ್ತಾ ಇದ್ದವರಿಗೆ, ಚಾನಲ್ ಇದ್ದವರಿಗೆ, ವಿಡಿಯೋ ವೈರಲ್ ಆಗೋದಿದ್ರೆ ಯಾವ ರೀತಿ ಹೇಗೆ ವಿಡಿಯೋವನ್ನು ಮಾಡಬೇಕು, ಹೇಗೆ ನಾವು ವೈರಲ್ ಆಗೋ ಥರ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ. ನೀವು ಹೀಗೆ ಇದೇ ರೀತಿ ನನ್ನ 2 ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೂ ಕೂಡ, ನಿಮ್ಮದು ಚಾನಲ್ ಇದ್ದರೂ ಕೂಡ ನಿಮಗೂ ಕೂಡ ಬೇಗ ಏನು ವಿಡಿಯೋ ಓಡಲಿ, ವೈರಲ್ ಆಗಲಿ. ನೀವು ಕೂಡ ಫಸ್ಟ್ ಪೇಮೆಂಟು, ಸೆಕೆಂಡ್ ಪೇಮೆಂಟು, ಥರ್ಡ್ ಪೇಮೆಂಟು ಹೀಗೆ ವರ್ಷಕ್ಕೊಂದು 10 ಸಲ ಆದರೂ ಪೇಮೆಂಟ್ ತಗೊಳ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.